ಯುವ ನಟನಿಗೆ ವಂಚಿಸಿದ್ರ ನಿರ್ದೇಶಕ ನಂದ ಕಿಶೋರ್ ಪ್ರಶ್ನೆ ಕಾಡ್ತಾ ಇದೆ. ಕಿಚ್ಚ ಸುದೀಪ್ ಹೆಸರೇಳ್ಕೊಂಡು ಅವ್ರ ಹೆಸರನ್ನ ದುರ್ಬಳಕೆ ಮಾಡಿಕೊಂಡು ವಂಚನೆ ಮಾಡಿದ್ದಾರೆ ನಂದ ಕಿಶೋರ್. ನಿರ್ದೇಶಕ ನಂದ ಕಿಶೋರ್ ಅನ್ನೋ ಆರೋಪ. ಯುವ ನಟನಿಗೆ ವಂಚಿಸಿದ್ರ ಹಾಗಾದ್ರೆ ನಂದ ಕಿಶೋರ್ 22 ಲಕ್ಷ ರೂಪಾಯಿಯನ್ನ ಪಡೆದು ವಾಪಸ್ ಕೊಟ್ಟಿಲ್ಲ. ಯಾಕೆ ಪಡೆದುಕೊಂಡ್ರು 22 ಲಕ್ಷ ಅಂದ್ರೆ ಸಿನಿಮಾದಲ್ಲಿ ಚಾನ್ಸ್ ಕೊಡಿಸ್ತೀನಿ, ಸುದೀಪ್ ಅವ್ರ ಜೊತೆ ಆಕ್ಟ್ ಮಾಡಿಸ್ತೀನಿ ಅಂತ ಹೇಳಿ ವಂಚಿಸಿದ್ರ ನಿರ್ದೇಶಕ ನಂದ ಕಿಶೋರ್. ಲಕ್ಷ ರೂಪಾಯಿ ಪಡೆದು ವಾಪಸ್ ಕೊಡದೆ ನಂದ ಕಿಶೋರ್ ನಿರ್ದೇಶಕ ವಂಚನೆ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಅವ್ರು ಮಾಡಿರುವಂತಹ ಆರೋಪ, ಸಿನಿಮಾದಲ್ಲಿ ಚಾನ್ಸ್ ಕೊಡಿಸ್ತೀನಿ ಅಂತ ಹೇಳಿದ್ರಂತೆ, ಹಣ ಕೇಳಿದ್ರಂತೆ, 22 ಲಕ್ಷ ರೂಪಾಯಿ ವಸೂಲಿ ಮಾಡಿದ್ದಾರೆ. ವಾಪಸ್ ಹಣ ಕೇಳಿದ್ರೆ ಧಮಕಿ ಹಾಕ್ತಿದ್ರಂತೆ ನಂದ ಕಿಶೋರ್. ಹಣ ಕೇಳ್ದಾಗ್ಲೆಲ್ಲ ಸುದೀಪ್ ಸರ್ ಹೆಸರಲ್ಲಿ ಯಾಮಾರಿಸ್ತಾ ಇದ್ರು ನಿರ್ದೇಶಕ ನಂದ ಕಿಶೋರ್. ಇವ್ರ ವಿರುದ್ಧ ಇಂತಹ ಗಂಭೀರ ಆರೋಪ ಕೇಳಿ ಬಂದಿದೆ. ಹೆಚ್ಚಿನ ಅಭಿಮಾನಿ ಶಬರೀಶ್ ಶೆಟ್ಟಿ ಯುವ ನಟನಾಗಬೇಕು, ಸ್ಯಾಂಡಲ್ವುಡ್ ನಲ್ಲಿ ಮಿಂಚಬೇಕು, ಚಾನ್ಸ್ ಸಿಗಬೇಕು, ಚಾನ್ಸಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ, ನನ್ನ ಹತ್ರ ಇದ್ದಂತಹ ಹಣವನ್ನೆಲ್ಲ ಒಟ್ಟುಗೂಡಿಸಿ ಕೊಡ್ತೀನಿ ಅಂತಲೂ ಕೂಡ ಹೋಗಿ ನಿರ್ದೇಶಕ ನಂದ ಕಿಶೋರ್ ಅವ್ರಿಗೆ ಕೊಟ್ಟೆ. ಬಟ್ ಈಗ ವಾಪಸ್ ಈ ಕಡೆ ಸಿನಿಮಾದಲ್ಲಿ ಆಕ್ಟಿಂಗು ಇಲ್ಲ, ಈ ಕಡೆ ಹಣವೂ ಇಲ್ಲ, ಈಗ ನಮ್ಗೆ ಯಾಮರ್ಸಿದ್ದಾರೆ, ಹೆದರಿಸ್ತಾರೆ ವಾಪಸ್ ಹಣವನ್ನ ಕೇಳಿದ್ರೆ ಅಂತ ಶಬರೀಶ್ ಶೆಟ್ಟಿ ಆರೋಪ ಮಾಡ್ತಾ ಇದ್ದಾರೆ. ಹಣ ಇಲ್ಲಿ ತನಕ ವಾಪಸ್ ಕೊಡ್ಲಿಲ್ಲ, ಸಿನಿಮಾದಲ್ಲಿ ಚಾನ್ಸು ಇಲ್ಲ, ಫಿಲ್ಮ್ ಚೇಂಬರ್ಗೆ ದೂರು ಕೊಡೋಕ್ಕೂ ಕೂಡ ಶಬರೀಶ್ ಶೆಟ್ಟಿ ನಿರ್ಧಾರ ಮಾಡಿದ್ದಾರೆ. ಈಗ ಯುವ ನಟನಿಗೆ ಹಾಗಾದ್ರೆ ನಿರ್ದೇಶಕ ನಂದ ಕಿಶೋರ್ ವಂಚನೆ ಮಾಡಿದ್ರ, ಲಕ್ಷಾಂತರ ರೂಪಾಯಿ ಪೀಕ್ ಇದ್ರ, ನಿನ್ಗೆ ಆಕ್ಟಿಂಗ್ ಅಲ್ಲಿ ಚಾನ್ಸ್ ಕೊಡಿಸ್ತೀನಿ, ಅದ್ರಲ್ಲೂ ಕೂಡ ಸ್ಟಾರ್ ನಟ ಬಾದ್ಶಾ ಕಿಚ್ಚ ಸುದೀಪ್ ಅವರ ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡೋಕೆ ಚಾನ್ಸ್ ಕೊಡಿಸ್ತೀನಿ ಅಂತ ಯಾಮಾರ್ಸಿದ್ರ, ಸುದೀಪ್ ಹೆಸರು ಹೇಳಿ ದಂಧೆ ಮಾಡಿದ್ರ ನಂದ ಕಿಶೋರ್ ಅನ್ನುವ ಪ್ರಶ್ನೆ ಸದ್ಯಕ್ಕೆ ಕಾಡ್ತಾ ಇದೆ. ಶಬರೀಶ್ ಶೆಟ್ಟಿ ಯಾರು ಅನ್ನುವಂತಹ ಫೋಟೋವನ್ನ ಕೂಡ ನೋಡ್ತಾ ಇದ್ದೀರಿ ನೀವು. ಹಲವಾರು ಸಿನಿಮಾ ಸೆಲೆಬ್ರಿಟಿಗಳ ಜೊತೆಗೆ ಫೋಟೋನ ತೆಗೆದಿದ್ದಾರೆ. ಅಂದ್ರೆ ಅಲ್ಲೇ ಗೊತ್ತಾಗ್ತಿದೆ ಅವರಿಗೆ ಸಿನಿಮಾದ ಮೇಲೆ ಅಪಾರ ಪ್ರೀತಿ ಇದೆ. ಒಂದು ಚಾನ್ಸ್ ಸಿಕ್ಕರೆ ಸಾಕಪ್ಪ ಒಳಗೆ ಹೋಗೋಕೆ ಅಂತ ಕಾಯ್ತಾ ಇದ್ರು. ಅದನ್ನೇ ಈ ನಂದ ಕಿಶೋರ್ ಡೈರೆಕ್ಟರ್ ಬಳಸ್ಕೊಂಡ್ರ ಅನ್ನುವಂತಹ ಪ್ರಶ್ನೆ. ಅಮೌಂಟ್ ಕ್ಲಿಯರ್ ಆದ್ರೆ ನನಗೆ ಸಕ್ಸಸ್ ಸಿಗತ್ತೆ. ಓಕೆ, ಅವ್ರ ಒಂದು ವಾಟ್ಸಪ್ ಕಾನ್ವರ್ಸೇಷನ್ ಕೂಡ ನೋಡ್ತಾ ಇದ್ದೀರಿ ನೀವು. ಪ್ರಿನ್ಸಿಪಲ್ ಅಮೌಂಟ್ 6 ಲಕ್ಷ. ಓಕೆ, ಒನ್ ಸೈಡ್ ಮೆಸೇಜ್ಗಳೆಲ್ಲವೂ ಗಮನಿಸ್ತಾ ಇದ್ದೀರಿ. ಹಣವನ್ನ ಇಸ್ಕೊಂಡಿದ್ದಾರೆ ನಂದ ಕಿಶೋರ್, ಅವ್ರಿಗೆ ಕಳಿಸಿದೀವಿ ಅಂತ. ಓಕೆ, 22 ಲಕ್ಷ, ಒಂದಲ್ಲ ಎರಡಲ್ಲ. ಈಗ ನಂದ ಕಿಶೋರ್ ಅವರು ಇದಕ್ಕೆ ಹೇಗೆ ರೆಸ್ಪಾಂಡ್ ಮಾಡ್ತಾರೆ ಗೊತ್ತಿಲ್ಲ, ಯಾಕಂದ್ರೆ ಒನ್ ಸೈಡ್ ವರ್ಷನ್ ಆಗುತ್ತೆ ಇದು. ನಾವೇ ಈಗಲೇ ಏನೇ ಹೇಳಕ್ ಹೋದ್ರು ಕೂಡ. ಈಗ ಶಬರೀಶ್ ಶೆಟ್ಟಿ ಅನ್ನುವಂತಹ ಒಬ್ಬ ಯುವ ನಟನಾಗಬೇಕು ಅಂತ ಕಾಯ್ತಾ ಇದ್ದಂತಹ ವ್ಯಕ್ತಿ 22 ಲಕ್ಷ ಹಣವನ್ನ ಕಳ್ಕೊಂಡು ಈಗ ಯಾಮಾರಿದ್ದಾರೆ ಅನ್ನೋ ಸುದ್ದಿ. ಹಾಗಾದ್ರೆ ಈ ನಂದ ಕಿಶೋರ್ ಅವ್ರಿಗೂ ಈ ಶಬರೀಶ್ ಶೆಟ್ಟಿಗೂ ಪರಿಚಯ ಹೇಗೆ, ಯಾಕೆ ಅಷ್ಟೊಂದು ಏಕಾಏಕಿ ನಂಬಿ 22 ಲಕ್ಷ ರೂಪಾಯಿ ಹಣ ಕೊಟ್ರು, ಹೆಂಗೆ ಕೊಟ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಫಿಲ್ಮ್ ಬ್ಯೂರೋ ರಿಪೋರ್ಟರ್ ಕೀರ್ತಿ ಜೊತೆ ನಟ ಶಬರೀಶ್ ಶೆಟ್ಟಿನೇ ಮಾತಾಡಿದ್ದಾರೆ. ಏನ್ ಹೇಳಿದ್ರು ಸಂದರ್ಭದಲ್ಲಿ ಕೇಳೋಣ. ಈಗ ಆರೋಪ ಮಾಡ್ತಿರೋಂಥದ್ದು ಏನು, ನಂದ ಕಿಶೋರ್ ಅವರು ಏನು ಮಾಡಿದ್ದಾರೆ ನಿಮಗೆ ಅಂತ? ಆಕ್ಚುಲಿ ನನಗೆ ನಂದ ಕಿಶೋರ್ ಅವರು 2016 ನಾನು ಜಿಮ್ಗೆ ಹೋಗ್ತಾ ಇರ್ತೀನಿ. ಆಕ್ಚುಲಿ ನನ್ನ ನೇಟಿವ್ ಬಂದು ಕೋಲಾರು, ನಾನು ಬೆಂಗಳೂರು ಬಂದು ಜಿಮ್ಗೆ ಹೋಗ್ತಾ ಇರ್ತೀನಿ. ಅಲ್ಲಿ ಪರಿಚಯ ಆಗ್ತಾರೆ. ಪರಿಚಯ ಆದಮೇಲೆ ನನಗೆ ಅವರು ಸುದೀಪ್ ಸರ್ ಅವ್ರ ಜೊತೆ ಇರ್ತಾರೆ ಅನ್ನೋ ಸುದೀಪ್ ಸರ್ ಅಭಿಮಾನಿ ನಾನು. ಸೊ ಹಂಗಾಗಿ ನನಗೆ ಎಲ್ಲೋ ಒಂದ್ ಕಡೆ ಸಂಪರ್ಕ ಬೆಳ್ಕೊಂಡ್ರೆ ಸಿನಿಮಾ ಅವಕಾಶ ಸಿಗುತ್ತೆ ಅಂದ್ಬಿಟ್ಟು ನಾನು ಅವ್ರನ್ನ ಫ್ರೆಂಡ್ಶಿಪ್ ಮಾಡ್ಕೊಳ್ತೀನಿ. ಆ ಫ್ರೆಂಡ್ಶಿಪ್ನ ಅವರು ನನ್ನ ಹತ್ರ ಅಮೌಂಟ್ ಕೇಳ್ತಾರೆ. ಫಸ್ಟ್ ನಾನು 3 ಲಕ್ಷ ಕೊಡ್ತೀನಿ. ಅದಾದ್ಮೇಲೆ ಮತ್ತೆ ಅದು ನನ್ನ ದುಡ್ಡು ಅಲ್ಲ, ಬೇರೆ ಕಡೆ ಇಸ್ಕೊಡ್ತೀನಿ. ಅದಾದ್ಮೇಲೆ ಮತ್ತೆ ಪುನಃ ಇನ್ನೊಂದು 3 ಲಕ್ಷ ಇಸ್ಕೊಡ್ತೀನಿ. ಸೊ ಬಡ್ಡಿ ಕಟ್ಟಲ್ಲ. ಸೊ ಫೈನಲ್ ಏನಾಗುತ್ತೆ, ನನಗೆ ಸಿನಿಮಾ ಅವಕಾಶ ಕೊಡ್ತೀನಿ ಹಂಗೆ ಅಂತ. ಅದಾದ್ಮೇಲೆ ಮತ್ತೆ ಪುನಃ ಗೋಲ್ಡ್ ಪ್ಲಸ್ ಮಾಡ್ಕೊಡ್ತೀನಿ. ಸೊ ಅವ್ರು ಇಲ್ಲಿವರೆಗೂ 9 ವರ್ಷ ಆಗಿದೆ. 2016 2025 ಅಂದರೆ 9 ವರ್ಷ ಆಗಿದೆ. ಇವತ್ತುವರೆಗೂ ಒಂದು ಸಿಂಗಲ್ ರೂಪಿ ಪೇ ಮಾಡಿಲ್ಲ. ನಂದು 200 ಗ್ರಾಮ್ ಗೋಲ್ಡ್ ಪ್ಲಸ್ ಮಾಡಿದ್ದು ಹೋಯ್ತು. ಅವ್ರ ದುಡ್ಡಿಗೆ ನಾನು ಪ್ಲಸ್ ಮಾಡಿದ್ದು ಗೋಲ್ಡ್, ಅವ್ರಿಗೂ ಗೊತ್ತು ಪ್ಲಸ್ ಮಾಡಿರೋದು. ಆ ಗೋಲ್ಡ್ಗೆ ಇಂಟ್ರೆಸ್ಟು ಕಟ್ಟಲಿಲ್ಲ, ದುಡ್ಡು ಕೊಡಲಿಲ್ಲ. ಏನಾದ್ರು ದುಡ್ಡು ಕೇಳಕ್ಕೆ ಹೋದ್ರೆ ನನಗೆ ಧಮಕಿ ಆಗ್ತಾರೆ, ಸಿನಿಮಾ ಅವಕಾಶ ಕೊಡ್ತೀನಿ ಅಂತ ಆಸೆ ಇಡಿಸ್ತಾರೆ. ಸೊ ನಾವು ಪುಟ್ಟ ಕಲಾವಿದರು, ಸಿನಿಮಾ ಫೀಲ್ಡಲ್ಲಿ ಬೆಳಿಬೇಕು ಅನ್ನೋ ಆಸೆ ಇರುತ್ತೆ. ಸೊ ಎಲ್ಲೋ ಒಂದು ಸ್ಟಾರ್ ನಿರ್ದೇಶಕರ ಜೊತೆ ಕೆಲಸ ಮಾಡಬೇಕು, ಒಂದು ಅವಕಾಶ ಸಿಗುತ್ತೆ, ನಾವು ಬೆಳಿಬೇಕು ಅನ್ನೋ ಆಸೆ ಇರುತ್ತಲ್ವಾ. ನೀವು ಎಷ್ಟು ಟೋಟಲ್ ಅಮೌಂಟ್ ಎಷ್ಟು ಕಳ್ಕೊಂಡಿದ್ದೀರಾ ನೀವು?
ಅಮ್ಮ 22 ಲಕ್ಷ ಬರ್ಬೇಕು ನನಗೆ. ಅದು ನಾನು ಅಸಲು ಎಷ್ಟು ಅಮೌಂಟ್ ಹೇಳ್ತಾ ಇದ್ದೀನಿ. ವರ್ಷದಿಂದ? 9 ವರ್ಷ ಆಗಿದೆ ನನಗೆ ಕೊಟ್ಟಿರೋದು. ಏನ್ ಮಾಡಿದ್ರು 9 ವರ್ಷದಲ್ಲಿ ಯಾಕೆ ಕೇಳಲಿಲ್ಲ ನೀವು? ಅಂದ್ರೆ ನಾನು ಯಾವಾಗೂ ತುಂಬಾ ಮೆಸೇಜ್ ನನ್ನ ಹತ್ರ ಪ್ರೂಫ್ ವಿತ್ ಡಾಕ್ಯುಮೆಂಟ್ಸ್ ಇದೆ. ನಾನು ಮೆಸೇಜ್ ಆಗ್ತಾ ಇರ್ತೀನಿ, ಕಾಲ್ ಎತ್ತಲ್ಲ ಮನುಷ್ಯ, ರೆಸ್ಪಾಂಡ್ ಮಾಡಲ್ಲ, ಅಲ್ಲಿದ್ದೀನಿ ಇಲ್ಲಿದ್ದೀನಿ ರೀಸನ್ಸ್ ಕಳಿಸ್ತಾರೆ, ಅದು 1 ವೀವಲ್ಲಿ ವಾಯ್ಸ್ ನೋಟ್ ಕಳಿಸ್ತಾರೆ. ಆಮೇಲೆ ಸುಮ್ಮನೆ ನನಗೇನಾದ್ರು ಧಮಕಿ ಆಗ್ತದೆ. ನನಗೇನಂದ್ರೆ ಒಂದು ಭಯ ಏನು ಅಂದ್ರೆ ದೊಡ್ಡವರು ಎದುರಾಕೊಂಡ್ರೆ ನನ್ನ ಸಿನಿಮಾ ಕ್ಷೇತ್ರ ಬೆಳೆಯೋಕ್ಕಾಗಲ್ಲ, ಕಷ್ಟ ಆಗುತ್ತೆ ಅನ್ನೋ ಒಂದು ಭಯ. ನೀವು ನಂದಕಿಶೋರ್ ಅವ್ರ ಥ್ರೂನೇ ಹೋದ್ರೆ ಸುದೀಪ್ ಅವ್ರನ್ನ ಟಚ್ ಮಾಡ್ಬೋದು ಅನ್ನೋ ಥಾಟ್ ಬಂತು. ಅಂದ್ರೆ ಅಮ್ಮ ನಮಗೆ ಸಂಪರ್ಕ ಇಲ್ಲ. ಇವರು ಅಂದ್ರೆ ಅವ್ರ ಜೊತೆ ಅವರು ಸುದೀಪ್ ಸರ್ ಜೊತೆ ಬೆಳೆದಿರೋರು, ಸುದೀಪ್ ಸರ್ ಅವರು ಬೆಳೆಸಿರೋರು, ಅವ್ರ ಗುರುಗಳು ಅಂತ ಹೇಳಿದ್ರು. ನಾನು ಅವ್ರನ್ನೆಲ್ಲ ನೋಡಿದ್ನಲ್ವಾ. ಸೊ ನನಗೇನು ಅಂದ್ರೆ ನಂಗೆ ಸುದೀಪ್ ಸರ್ ಅಂದ್ರೆ ಇಷ್ಟ. ಅವ್ರಂತ ನಂಗೆ ದೇವ್ರ ಸಮಾನ, ನಾನು ಅಭಿಮಾನಿ, ಕಟ್ಟ ಅಭಿಮಾನಿ ನಾನು ಅವ್ರನ್ನ ಮಾತಾಡಬೇಕು ಅಂದ್ರೆ ಯಾರೋ ಒಬ್ರು ಬೇಕಲ್ವಾ, ಡೈರೆಕ್ಟ್ ಮುಟ್ಟಕ್ಕಾಗಲ್ಲ. ಯಾರೋ ದೇವಸ್ಥಾನದಲ್ಲಿ ದೇವ್ರನ್ನ ಟಚ್ ಮಾಡೋಕ್ಕಾಗಲ್ಲ, ಪೂಜಾರಿ ಹತ್ರ ಹೋಗ್ಬೇಕಲ್ವಾ. ಸೊ ಹಂಗಾಗಿ ನಾನು ಇವರು ಮುಖಾಂತರ ಒಂದು ಸುದೀಪ್ ಸರ್ನ ಪರಿಚಯ ಮಾಡಿಸ್ಕೊಳ್ಳೋಣ. ನನಗೂ ಕ್ರಿಕೆಟ್ ಅನ್ನು ಆಡೋ CCL ಆಡಬೇಕು ಅನ್ನೋ ಆಸೆ ಇತ್ತು. ಸೊ CCL ಅಲ್ಲಿ ಪಾಲ್ಗೊಳ್ಬೇಕು ಅಂದ್ಬಿಟ್ಟು ಅದೇ ಟೈಮಲ್ಲಿ KCC ಸ್ಟಾರ್ಟ್ ಆಯಿತು. KCC 2 ಸೀಸನ್ ನಡೆದೆ. ದುಡ್ಡು ಕೊಡ್ತೀನಿ ಅಂದರು, ಕೊಡಲಿಲ್ಲ. ಆಮೇಲೆ KCC 2 ಸೀಸನ್ ನಡೆದ. ಅವಾಗ ಸುದೀಪ್ ಸರ್ ಗಮನಕ್ಕೆ ತರೋಣ ಅಂದರು, ಅವಾಗೂ ಅಡ್ಡ ಹಾಕಿದ್ರು. ಅದಾದ್ಮೇಲೆ ನಾನು ತುಂಬ ಪ್ರೆಷರ್ ಮಾಡಿದಾಗ KCC 3rd ಸೀಸನಿಂದ ಕಿತ್ತಾಕ್ಬಿಟ್ರು ನನ್ನ ಕಮಿಟಿ ಇದರಿಂದ. ಓಕೆ. 3rd ಸೀಸನ್ ಆಡಕ್ಕೆ ಬಿಡಲಿಲ್ಲ ಅವರು. ಸೊ 4th ಸೀಸನ್ ಅವ್ರು ಗಮನಕ್ಕೆ ತರದಿರೇ ನಾನೇನು ಮಾಡಿದೆ, KP ಶ್ರೀಕಾಂತ ಸರ್ನವ್ರನ್ನ ಸಂಪರ್ಕ ಮಾಡಿ ಕೊನೆ ಮೂಮೆಂಟಲ್ಲಿ ಆಕ್ಷನ್ ದಿನ 4 ಗಂಟೆಗೆ ನಾನು ಟೀಮಲ್ಲಿ ಜಾಯ್ನ್ ಆಗ್ತೀನಿ. ಸೊ ಕೊನೆ KCC 4 ಮೊನ್ನೆ ರೀಸೆಂಟ್ ಆಗಿ KCC 4ಗೆ ನಮ್ಮ KP ಶ್ರೀಕಾಂತ್ ಸರ್ ಅವರು ಸಪೋರ್ಟಿಂದ ಒಳಗೋದೆ. ಸೊ ಅಲ್ಲೋದಾಗ ನಾನು ನೀವು ಇರಲಿಲ್ಲ, 4ಅಲ್ಲಿ ಇದ್ದೆ ನಾನು. 4ಅಲ್ಲಿ ಕದಂಬ ಲಯನ್ಸಲ್ಲಿ ಆಡಿದೆ ನಾನು. ಧನು ಅವ್ರ ಕ್ಯಾಪ್ಟನ್ಸಿಲೇ ಆಡಿದೆ, ಡಾಲಿ ಧನಂಜಯ ಅವ್ರ ಕ್ಯಾಪ್ಟನ್ಸಿಲೇ ಆಡಿದೆ. ಸೊ ಅವಾಗೂ ಅಲ್ಲೂ ಕೇಳಿದಾಗೂ ಅವ್ರು ಅದೇ ಏನನ್ನ ಮಾತಾಡೋದು ನಂಗೆ ಧಮಕಿ ಹಾಕೋದು. ಆಮೇಲೆ ನನಗೆ ಭಯ ಆಗುತ್ತಲ್ಲ, ನಂಗೆ ಎಲ್ಲಿ ಕಟ್ ಮಾಡಿಬಿಡ್ತಾರೋ, ಈಗ ನಾನು ಬೆಳೆಯೋಕ್ಕೆ ಅವಕಾಶ ಇಲ್ಲಲ್ಲ. ಸೊ ಹಂಗೂ ತಡ್ಕೊಂಡು ಬಂದೆ. ಮಂಗಳವಾರ ಡೆಡ್ಲೈನ್ ಕೊಟ್ಟೆ ಅವ್ರಿಗೆ. ಮಂಗಳವಾರ ವೆಯ್ಟ್ ಮಾಡ್ತೀನಿ, ಅದಾದ್ಮೇಲೆ ನಾನು ನೆಕ್ಸ್ಟ್ ಸ್ಟೆಪ್ ತೊಗೊತೀನಿ ಅಂದ್ರೆ ಏನು ಬೇಕೋ ಮಾಡ್ಕೋ, ಲಾಯರ್ ಇಟ್ಕೊತೀನಿ, ನಾನು ಕಾನೂನು ರೀತಿ ಕೈಗಳು ಅಂತ ನನಗೆ ಧಮಕಿ ಹಾಕಿದ್ರು. ನಾನು ಕಂಪ್ಲೇಂಟ್ ಕೊಡಬೇಕು ಅಥವಾ ಲಾಯರ್ ಮುಖಾಂತರ ಹೋಗಬೇಕು ನನಗೆ ಇಷ್ಟು ವರ್ಷ ನಾನು ವೆಯ್ಟ್ ಮಾಡ್ತಿರ್ಲಿಲ್ಲ. ಯಾಕಂದ್ರೆ ಅವರು ನಮ್ಮ ಕುಟುಂಬದವರು, ಸಿನಿಮಾ ಕ್ಷೇತ್ರ ಒಂದು ಫ್ಯಾಮಿಲಿ ಇದ್ದಂಗೆ. ಸೊ ಎಲ್ಲೋ ಒಂದು ಕಡೆ ಅವಕಾಶ ಸಿಗುತ್ತೆ ಅನ್ನೋ ಆಸೆಯಿಂದ ನಾನು ವೆಯ್ಟ್ ಮಾಡ್ಕೊಂಡೇ ಬಂದೆ. ಬಟ್ ಅವ್ರು ಯಾವುದಕ್ಕೂ ಬೊಗ್ಲಿಲ್ಲ. ನಾನು ಹಂಗೂ ಅವ್ರ ತಮ್ಮ ತರುಣ್ ಸುಧೀರ್ ಅವ್ರ ಗಮನಕ್ಕೂ ತಂದೆ, ಅವ್ರ ಹತ್ರನೂ ಮಾತಾಡಿದೆ. ಅವರು ಒಂದೇ ಮಾತಾಡಿದ್ದು, ನಾನು ಏನು ಮಾಡೋಕ್ಕಾಗತ್ತೆ, ನನ್ನ ಕೈಲಿ ಏನಾಗುತ್ತೆ ಹೇಳು, ನಿನ್ನ ಸಿನಿಮಾ ಪ್ರಮೋಷನ್ ಮಾಡ್ಕೊಡ್ಬೇಕಾ, ಬಂದು ಹೆಲ್ಪ್ ಮಾಡ್ತೀನಿ, ನಿನ್ಗೆ ಏನಾನ ಬೈಟ್ಸ್ ಕೊಡ್ಬೇಕಾ ಕೊಡ್ತೀನಿ, ಅದು ಬಿಟ್ಟು ದುಡ್ಡು ವ್ಯವಹಾರಕ್ಕೆ ನಾನು ಕರಿಬೇಡ, ನನಗೂ ಅವ್ರಿಗೆ ಅಷ್ಟಕ್ಕಷ್ಟೇ ಅಂತ ಅವ್ರ ಪಾಪ ತಮ್ಮವರು ಹೇಳಿದ್ರು, ತರುಣ್ ಸುಧೀರ್ ಅವರು. ನಾನು ಆ್ಯಕ್ಚುಲಿ ಅವ್ರನ್ನ ಕೇಳೋಕ್ಕೂ ಆಗಲ್ಲ. ನಾನು ಒಂದು ಗಮನಕ್ಕೆ ತರ್ಬೋದು, ಅವ್ರ ಫ್ಯಾಮಿಲಿ ಅವ್ರ ತಮ್ಮ ಅಂತ ಒಂದು ಗಮನಕ್ಕೆ ತರ್ಬೋದು ಹೊರತು ನಾನು ನೀವು ಕೊಡಿ ಅಂತ ಕೇಳಲಿಕ್ಕೆ ಆಗಲ್ಲ. ನಾನು ಈ ಥರ ಕಷ್ಟ ಆಗಿದೆ ಅಂತಬಿಟ್ಟು ಅವ್ರ ಹತ್ರ ಹೇಳ್ದೆ, ನಾನು ಅಳು ಹೇಳ್ಕೊಂಡೆ ಅವ್ರಿಗೆ. ಆಮೇಲೆ ಅವರು ಒಪ್ಕೊಂಡು ಆಯಿತು ನಾನೊಂದು ಮಾತು ಹೇಳ್ತೀನಿ ಅಂದರು. ಸರಿ ಬೇಡ, ನಾನೇ ಮಾತಾಡ್ಕೊತೀನಿ ಬಿಡಿ, ನಾನೇ ಕೊಟ್ಟರು ನಾನೇ ಮಾತಾಡ್ಕೊತೀನಿ ಅಂತ. ಆಮೇಲೆ ನೋಡಿಮ್ಮ, ನಮಗೆ ಸಿನಿಮಾ ಕ್ಷೇತ್ರ ಅಷ್ಟಕ್ಕಷ್ಟೇ. ನಾವು ಒಂದು ಕನ್ಸು ಕಟ್ಕೊಂಡು ಬಂದಿರ್ತೀವಿ, ಗೆಲ್ಲಬೇಕು ಬೆಳಿಬೇಕು ಅಂತ. ಸೊ ಇಂಥ ನಿರ್ದೇಶಕರ ಜೊತೆ ಇದ್ದರೆ ಏನೋ ಒಂದು ಅವಕಾಶ ಸಿಗುತ್ತೆ ಅಂತ. ಬಟ್ ಯಾವುದೇ ನಿರ್ದೇಶಕರು, ಎಲ್ಲ ನಿರ್ದೇಶಕರು ಒಳ್ಳೆಯವರಾಗಿರ್ತಾರೆ, ಕೆಲವರು ಮೋಸ ಮಾಡೋರು ಇರ್ತಾರೆ. ಬಟ್ ಎಲ್ಲರನ್ನೂ ಫೈಂಡ್ ಔಟ್ ಮಾಡೋಕ್ಕಾಗಲ್ಲ ನಾವು. ಬಟ್ ನನಗೆ ಮೋಸ ಆಗಿದೆ. ಇವ್ರು ನೋಡಿದ್ರೆ ನನಗೆ ರೆಸ್ಪಾಂಡ್ ಮಾಡಲ್ಲ, ಏನು ಒಂದು 100 ಸಲ ಕಾಲ್ ಮಾಡಿ ಎತ್ತಲ್ಲ. ಸೊ ತುಂಬ ತೊಂದರೆ ಕೊಟ್ಟು ಆಗ ಫೈನಲಿ ನಾನು ಚಾನಲ್ ಮೊರೆ ಬಂದೆ. ಸೊ ನಾನೀಗ ಸುದೀಪ್ ಸರ್ ಗಮನಕ್ಕೆ ತರ್ತೀನಿ, ಮತ್ತು ಶಿವಣ್ಣ ಸರ್ ಅವ್ರ ಗಮನಕ್ಕೂ ತರ್ತೀನಿ, ಚೇಂಬರ್ಗೆ ಒಂದು ಕಂಪ್ಲೇಂಟ್ ಕೊಡ್ತೀನಿ. ಯಾವುದೂ ಆಗದೆ ಇದ್ದ ಪಕ್ಷಕ್ಕೆ ನಾನು ಕಾನೂನು ಹೋರಾಟ ಮಾಡ್ತೀನಿ. ಸೊ ಕಾನೂನು ಮುಂದೆ ಯಾರು ದೊಡ್ಡವರಲ್ಲ, ಯಾರು ಚಿಕ್ಕವರಲ್ಲ. ನಿಮ್ಮ ಹತ್ರ ಅದು ಟ್ರಾನ್ಸಾಕ್ಷನ್ ಮಾಡಿರೋದಾ ಅಮೌಂಟ್ ಅಥವಾ ಹೇಗೆ ಡೈರೆಕ್ಟ್ ನಾನು ಕ್ಯಾಶ್ ಕೊಟ್ಟಿದ್ದೀನಿ, ಕ್ಯಾಶ್ ಕೊಟ್ಟಿರೋದು. ಏನಾದರೂ ಇದೆಯಾ? ಅಂದರೆ ಕ್ಯಾಶ್ ಕೊಟ್ಟಿದ್ದೀನಿ ಪ್ಲಸ್ 2016 ಕ್ಯಾಶ್ ಕಳಿಸಿರೋದು. ಅದು ಆಗಿಂದು ಸ್ಟೇಟ್ಮೆಂಟ್ ತೆಗಿಬೇಕು ನಾನು. ಬಟ್ ಅವ್ರ ಹತ್ರ ನಾನು ಚಾಟ್ ಮಾಡಿದರೆ ಹಿಸ್ಟ್ರಿ ಇದೆ ನನ್ನ ಹತ್ರ, ಎಲ್ಲ ಡಾಕ್ಯುಮೆಂಟ್ಸ್ ಇದೆ ನನ್ನ ಹತ್ರ, ಎಲ್ಲ A to Z. ನಿಮ್ಮ ಹತ್ರ ಚಾಟ್ ಮಾಡಿರೋ ಹಿಸ್ಟ್ರಿ ಇದೆ, ಕಾಲ್ ರೆಕಾರ್ಡ್ಸ್ ಏನಾದರೂ ಇದೆಯಾ? ಇದೆ, ಕಾಲ್ ರೆಕಾರ್ಡ್ಸ್ ಅವರೇ ಕಳಿಸಿರೋ ರೆಕಾರ್ಡ್ಸ್ ಇದೆ ನನ್ನ ಹತ್ರ ಇದೆ. ಅವ್ರು ಎಷ್ಟು ಕಿಲಾಡಿ ಅಂದರೆ 1 ವೀಕ್ ಕಳಿಸ್ತಾರೆ ವಾಟ್ಸಪ್ಪಲ್ಲಿ, ಯಾಕಂದ್ರೆ ನಾನು ಇಟ್ಕೊಬಿಡ್ತೀನಿ ಅಂತ. ನಾನು ಅದನ್ನ ಇಟ್ಕೊಂಡಿದ್ದೀನಿ, ಪ್ರೂಫ್ ಆಗಿ ಇಟ್ಕೊಂಡಿದ್ದೀನಿ. ಅವರು ಮೋಸ ಮಾಡ್ತಾರೆ, ನಾವು ಮೋಸ ಹೋಗ್ತಿರೋ, ಯಾವಾಗೂ ಮೋಸ ಹೋಗೋಕ್ಕಾಗಲ್ಲ. ನಮಗೂ ಬುದ್ಧಿವಂತರು, ನಮಗೂ ದೇವ್ರು ಬುದ್ಧಿ ಕೊಟ್ಟಿರ್ತಾರೆ. ಸೊ ಫೈನಲಿ ಫಿಲ್ಮ್ ಚೇಂಬರ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಇನ್ನೂ ಇಲ್ಲಮ್ಮ, ನಾನು ಇಲ್ಲ, ಇನ್ನು ನೆಕ್ಸ್ಟ್ ಪ್ರೋಸೆಸ್ ಮಾಡ್ತೀನಿ. ಫಸ್ಟ್ ನಾನು ಚಾನಲ್ ಮುಖಾಂತರ ಒಂದು ಅವ್ರಿಗೆ ಮೆಸೇಜ್ ಕೊಟ್ಟಿದ್ದೀನಿ. ಅವ್ರು ಅದನ್ನ ಅರ್ಥ ಮಾಡಿಕೊಂಡು ನಾನು ಅಮೌಂಟ್ ಕ್ಲಿಯರ್ ಮಾಡಿದ್ರೆ ಅವ್ರಿಗೂ ಒಳ್ಳೇದು. ಇಲ್ಲ ನಾನು ಕಾನೂನು ಹೋರಾಟ ಮಾಡ್ತೀನಿ, ಮಾಡಲಿ ಪರವಾಗಿಲ್ಲ. ನಾನು ಈಗ ನಿಮಗೆ ಅಮೌಂಟ್ ಬೇಕಾ ಅಥವಾ ಸಿನಿಮಾದಲ್ಲಿ ಅಮೌಂಟ್ ತಗೊಂಡಿರೋದಕ್ಕೆ ಅವಕಾಶ ಕೊಡಿಸ್ಬೇಕು? ಅಯ್ಯೋ ಇಲ್ಲ, ನನ್ನ ಅಮೌಂಟ್ ಕೊಟ್ಟರೆ ನನ್ನ ಸಿನಿಮಾ ರಾಮದೂತ ಅಂತ ಸಿನಿಮಾ ಕಂಪ್ಲೀಟ್ ಆಗಿ ನಾನು ಹೀರೋ ವರ್ಕ್ ಮಾಡಿದ್ದೀನಿ. ಸಿನಿಮಾ ರಿಲೀಸ್ ರೆಡಿ ಇದೆ, ರಿಲೀಸ್ ಮಾಡೋದು ದುಡ್ಡಿಲ್ಲ ಈಗ ನನ್ನ ಹತ್ರ. ನಾನು ದುಡ್ಡು ಕೊಟ್ಟರೆ ನಾನು ರಿಲೀಸ್ ಮಾಡ್ಕೊತೀನಿ. ನಾನು ಅವ್ರ ಸಿನಿಮಾ ಅವಕಾಶ ಬೇಡ. ಆ 9 ವರ್ಷದಿಂದ ಅವಕಾಶ ಕೊಡ್ತೀರಾ, ಇವಾಗ ಕೊಡ್ತಾರೆ ಅವಕಾಶ ಈಗ. ಸೊ ಅವ್ರು ನಂಬ್ಕೊಂಡು ಹೋದ್ರೆ ನನ್ನ ಅವಕಾಶ ಇಲ್ಲ ಅಷ್ಟೇ, ನಂಗೆ ವಯಸ್ಸಾಗ್ಬಿಡುತ್ತೆ ಆಮೇಲೆ. ಸೊ ಈ 9 ವರ್ಷ ಲೈಫ್ ಸ್ಪಾಯ್ಲ್ ಆಯಿತು. ಸುಮ್ಮನೆ ಅವ್ರು ನಂಬ್ಕೊಂಡು 9 ಇಯರ್ಸ್ ಆಯಿತು. ಈಗ ಅಟ್ಲೀಸ್ಟ್ ನಾನು ಮಾಡಿರೋ ಸಿನಿಮಾನ ಹೊರಗಡೆ ಬಂದರೆ ಗೆಲ್ತೀನೋ ಸೋಲ್ತೀನೋ ಅದು ಅಭಿಮಾನಿ ಇಚ್ಛೆ ಅಲ್ವಾ? ಸರಿ, ನನಗೆ ಕಳಿಸ್ಕೊಡಿ ನೀವು ಡಾಕ್ಯುಮೆಂಟ್ಸು.
ಮತ್ತೆ Okay, ಏನ್ ವಾಟ್ಸಪ್ ಚಾಟ್ ಮಾಡಿದ್ದೀರಾ, ರೆಕಾರ್ಡ್ಸ್ ಏನಿದೆ ಮಾತಾಡಿರೋದು ಪ್ರತಿಯೊಂದು ನನಗೆ ಕಳಿಸ್ಕೊಡಿ. ಕಳಿಸ್ಕೊಡ್ತೀನಿ. ಎಸ್ ಎಸ್ ಐ ಕಾಂಟ್ಯಾಕ್ಟ್ ಯು. ಥ್ಯಾಂಕ್ ಥ್ಯಾಂಕ್ ಯು. ಯು.